ಪ್ರತಿಯೊಂದು ಕತೆ ಹೇಗೋ ಒಂದು ಶುರು ಆಗಲೇಬೇಕು. ಹಾಗೆ ಈ ಕತೆನೂ ಶುರುವಾಗಿತ್ತು. ಆವೇಶದಲ್ಲಿ, ಅವಕಾಶದಲ್ಲಿ, ಅನಿವಾರ್ಯತೆಯಲ್ಲಿ, ಅವಸರದಲ್ಲಿ, ಆಸೆಯಲ್ಲಿ. ಆಕಾಶ್, ಅದೇನೋ ಯಾವಾಗಲೂ ಫೋನಲ್ಲಿ ಬಿದ್ದು ಸಾಯ್ತಾ ಇರ್ತೀಯ. ಏನು ಹೇಳಪ್ಪ? ಸೊ ಹೇಗಿತ್ತಪ್ಪ ಇಂಟರ್ವ್ಯೂ? ಏನು ಹೇಳಿ ಮಗ, ಆಫರ್ ಲೆಟರ್ ತನಕ ಹೋಗಿದೆ ಅಂತ ಅನ್ಸುತ್ತೆ. ಅನ್ಸುತ್ತೇನಾ? ಮೋಸ್ಟ್ಲಿ. ಅಂದರೆ ಆರ್ ಯು ಕಾನ್ಫಿಡೆಂಟ್? ಏನಾಯ್ತು ಆಗಿದ್ರೆ ಅಲ್ಲಿ? ಕಾಮ್ ಡೌನ್ ಮಗ, ಆರಾಮಾಗಿರು ಹೇಳ್ತೀನಿ. ಒಳ್ಳೆ ಆತರ ಬೀಳ್ತಾನೆ. ಲೇ ಶಿಷ್ಯ, ನೀನು ಯಾವಾಗಲೂ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತೆ ಕಣ ಮಗ. ಒನ್ ವೇಲಿ ಆಪೋಸಿಟ್ ಹೋದಂಗಿತ್ತು ಮಗ, ಒಂಥರ ಮಜಾ ಇತ್ತು. ನೀ ಡೀಟೇಲಾಗಿ ಕರೆಕ್ಟಾಗಿ ಹೇಳಿಲ್ಲ ಅಂದರೆ ಕುಚ್ಚು ನಾಯಿ ಹೊಡೆದಂಗೆ ಹೊಡಿತೀನಿ. ಪ್ರೊಫೈಲ್ ಏನು ಓಕೆ ಆಯಿತು, ಆದರೂ ಎಲ್ಲೋ ಮಿಸ್ ಹೊಡಿತಿತ್ತು. ನಿಂಗ ಅವ್ರಿಗ? ಏಯ್, ಪಿಕ್ಚರ್ ನೋಡೋಕ್ಕೆ ಬಂದಿದೆ ಅಂತೆ, ಯಾಕಷ್ಟು ಅವಸರ ಮಾಡ್ತೀಯಾ? ಎಲ್ಲರ ನಿಲ್ಲಿಸೋ, ಟೀ ಕುಡ್ಕೊಂಡು ಮಾತಾಡೋಣ. ಸರಿ ನಡಿ. ನನ್ನ ಫ್ಯಾಮಿಲಿ ಮ್ಯಾಟ್ರ್ ಎಲ್ಲ ಗೊತ್ತು ನಿನಗೆ. ಸುಮಾರು ಸಲ ಹೇಳಿದ್ದೀನಿ, ಮತ್ತೆ ಮತ್ತೆ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ದೆ ನೀನು. ಏಯ್, ಯಾರ ದಾರಿಗೆ ಅಡ್ಡ ಬರ್ತಿರೋದು? ಅವಳನ್ನ ನಾನು ಚಿಕ್ಕ ವಯಸ್ಸಿಂದ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೇನೋ ಇವಾಗ ಅವಳು ಹುಟ್ಟಾನೆ ನನ್ನೋಳು ಅಂತ ಡಿಸೈಡ್ ಆಗಿದೆ. ಪದೇ ಪದೇ ಕಾಣಿಸ್ತಾ ಇದೆ, ಚೆನ್ನಾಗಿರಲ್ಲ ಇವಾಗ. ಪದೇ ಪದೇ ಕಾಣಿಸ್ತಾ ಇದೆ ಮಗನೇ, ಪದೇ ಪದೇ ಕಾಣಿಸ್ತಾ ಇದೆ, ಚೆನ್ನಾಗಿರಲ್ಲ ಇದು. ಏನ್ರೋ ಏನೋ ಮಾಡ್ತ್ಯಾ? ಏನೋ ಮಾಡ್ತೀನ ಬಿಡ ನೀನು. ಸುಮ್ನಿರೋ. ಏನ್ರೋ ಯಾಕೆ ಹಿಂಗೆ ಚಿಕ್ಕ ಮಕ್ಳ ಹತ್ರ ಕಿತ್ತಾಡ್ತೀರಾ? ಸಿಂಪಲ್ ವಿಷಯ ಮಚ್ಚ, ನಾನು ಸ್ಕೂಲಲ್ಲಿ ಇದ್ದಾಗ್ಲಿಂದ ನಾನು ಇಷ್ಟಪಡ್ತಿರೋ ವಿಷಯ ನಿನಗೆ ಗೊತ್ತಾಗೋತ್ತಿಲ್ವಾ? ಮತ್ತೆ ಮತ್ತೆ ಅದೇ ಹೇಳ್ತಾ ಇದೀಯಲ್ಲ ನೀನು. ಬಿಡ ಬಿಡ ಮಗನೇ, ಅವಳು ಹುಟ್ಟಿ ಒಂದೇ ಸ್ಕೂಲು, ಒಂದೇ ಬೆಂಚು, ಅಕ್ಕಪಕ್ಕದ ಮನೆ. ಅವಳನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬರ್ತಾ ಇದೀನಿ. ಹಿಂಗೆ ಅಂತ ನಿನ್ಕಿಂತ ಚೆನ್ನಾಗಿ ನನಗೆ ಗೊತ್ತದೆ. ನಾವು ಜೊತೆಗೆ ಊಟ ಮಾಡಿದೀವಿ, ಆಟ ಆಡಿದ್ವಿ, ಜೊತೆಗೆ ಬಾಳ್ತೀವಿ ಕಣ. ಏನೋ ತಪ್ಪು, ಏನೋ ತಪ್ಪು, ಬಿಡ ಒಂದು ಐತೆ ಮಗನೇ. ಕೈ ಇಳಿಸಿ ಮಾತಾಡು. We can sit down and discuss this. Calm down. ಲೋ ಬ್ರಿಟಿಷ್ ತುಂಡು, ನಾನು ಕೂತ್ಕೊಂಡಿದ್ದೀನಿ, ನೀನ್ ಕೂತ್ಕೋ.
ಹಲೋ. ಹಾಂ ಹೇಳಮ್ಮ. ಎಷ್ಟು ಸತಿ ಹೇಳಲಿ ನಿನಗೆ? ನೋಡೋ, ನೀನೇನು ಯೋಚನೆ ಮಾಡಬೇಡ. ಹೇಗಿದ್ರು ನಮ್ಮ ಅತ್ತೆ ಮಗನಿಗೂ ಅವಳಿಗೂ ಮಾತುಕತೆ ಆಗ್ತಾಯಿದೆ. ಸ್ವಲ್ಪ ದಿನದಲ್ಲಿ ಮದುವೆನೂ ಆಗುತ್ತೆ. ಅವ್ರು ಮದುವೆ ಆಗಿದ ತಕ್ಷಣ ನಮ್ಮ ರೂಟ್ ಕ್ಲಿಯರ್ ಆಗುತ್ತಮ್ಮ. ನೋಡೋ, ಒಂದು ಸತಿ ಹೇಳ್ತೀನಿ, ಎಲ್ಲ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ನಾನು ಮತ್ತೆ ಮಾಡ್ತೀನಿ, ಅರ್ಥ ಆಯ್ತಾ? ನಾನು ಒಂದು ಸತಿ ಹೇಳ್ತೀನಿ ಅಷ್ಟೇ. ಇಡು ಫೋನ್. ಎರಟಿ ಮಗ, ನೀನು ಹೇಳ್ದಂಗೆ ಆಯಿತು. ಉಪ್ಪಿಟ್ಟು ಕೇಸರಿ ಬಾತೇನೋ ಬಂತು, ಆದರೆ ಪ್ಲೇಟಿಗೆ ಬಂದು ಉಪ್ಪಿಟ್ಟು ಬಾಯಿಗೆ ಬರಲಿಲ್ಲ. ಇದು ಯಾವ್ದು ಗುರು ಹೊಸ ಕತೆ? ಇನ್ನೇನು ಮಗ, ತಂದ್ಲು ಇಟ್ಲು ಓದ್ಲು. ದಮ್ ಹೊಡಿತ್ಯಾ? ಇಲ್ಲ ಗುರು, ಬಿಟ್ಬಿಟ್ಟಿದ್ದೀನಿ. ಆಂಟಿ ಒಂದು ಲೈಟ್ಸ್ ಕೊಡೆ. ನಿನ್ನ ಜೊತೆ ದಮ್ಮೆ ಹೊಡೆದಿಲ್ಲ ಗುರು, 2 ಟ್ರ್ಯಾಕ್ ಕೊಡ. ಇದಕ್ಕೇನು ಕಮ್ಮಿ ಇಲ್ಲ ಮಗ. ಪಕ್ಕ ಅವಾಗ ನೋಡ್ತಿದ್ದೆ ಅನ್ಸುತ್ತೆ. ಇಲ್ಲ ಮಗ, ಫಸ್ಟ್ ಟೈಮ್ ಮನ್ಸು ಡಬಲ್ ಆ್ಯಕ್ಟಿಂಗ್ ಮಾಡ್ತಿತ್ತು. ಒಂದು ಸತಿ ಬೇಡ ಬೇಡ ಅಂತಿತ್ತು, ಇನ್ನೊಂದು ಸತಿ ನೋಡು ಪರವಾಗಿಲ್ಲ ಏನೂ ಆಗಲ್ಲ ಅಂತಿತ್ತು. ಆಮೇಲೆ ಇನ್ನೇನು, ತಿಂಡಿ ತಿನ್ಬೇಕಾದ್ರೆ ದೊಡ್ಡವ್ರದ್ದು ಟಾಕಿ ಪಿಕ್ಚರ್, ನಮ್ಮದು ಮೂಕಿ ಚಿತ್ರ. ಅವ್ರ ಅಪ್ಪ ಅಮ್ಮ ನಿಂಗೆ ಏನಾದರೂ ಕೇಳಿದ್ರಾ? ಜನರಲ್ ಬ್ಯಾಕ್ಗ್ರೌಂಡ್ ಚೆಕ್ ಅಷ್ಟೇ ಮಗ, ಸುಮ್ಮನೆ ಕೇಳಬೇಕಲ್ಲ ಅಂತ. ಎಷ್ಟು ಸ್ಯಾಲ್ರಿ, ಕೆಲಸ ಎಲ್ಲಿ, ಏನು ಎತ್ತ ಅಷ್ಟೇ. ಈ ಅರೇಂಜ್ ಮ್ಯಾರೇಜಲ್ಲಿ ಈ ಡೌಗಳ ಇಷ್ಟ ಆಗಲ್ಲ, ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಾರೆ. ನೀನು ಬಿಡಪ್ಪ ಅದೃಷ್ಟ ಅಂತ ಹೆಂಗೋ ಮಾಡಿ ನೀವು ಮಾವನ್ನ ಒಪ್ಪಿಸ್ಬಿಟ್ಟೆ. ಅಲ್ಲ ಮಗ, ನಿಮ್ಮ ಮನೇಲಿ ಅದು ಎಷ್ಟು ಬೇಗ ಹಂಗೆ ಒಪ್ಕೊಂಡ್ಬಿಟ್ರು? ನಿಂಗೆ ಯಾವ ನನ್ನ ಮಗ ಹೇಳಿದ್ದು ಅಷ್ಟು ಬೇಗ ಒಪ್ಕೊಂಡ್ರು ಅಂತ? ನೀನೇ ಅಲ್ವೇನೋ ಹೋದ ತಿಂಗಳು ರಾಖಿ ಬ್ಯಾಚಲರ್ಸ್ ಪಾರ್ಟಿಲಿ ಬೇಜಾನ್ ಎಗರಾಡ್ತಾ ಇದ್ದೆ. ಎಲ್ಲ ಸೆಟ್ಲ್ ಆಯಿತು ಮಗ, ಈಸಿಯಾಗಿ ಒಪ್ಕೊಂಡ್ರು ಹಾಗೆ ಹೇಗೆ ಅಂತೆಲ್ಲ. ಅವತ್ತೇನೋ ಸ್ವಲ್ಪ ಜೋಶಲ್ಲಿ ಹೇಳಿದೆ, ಎಲ್ಲರ ಮುಂದೆ ಬಿಲ್ಡಪ್ ಇರಲಿ ಅಂತ. ಈ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋರ್ದು ಬರೀ ಬೌಗಳೇ. ಹಲೋ ಬಾಸ್, ಸ್ವಲ್ಪ ನೀವು ಟಾಪಿಕ್ ಡಿವೈಡ್ ಮಾಡಬೇಡ. ಮುಂದೆ ಏನಾಯ್ತು ಅಂತ ಹೇಳು. ಮುಂದೆ ಏನಾಯಿತು ಅಂದರೆ, ದೊಡ್ಡವ್ರು ಹೇಳಿದ್ರು ಹುಡುಗಿನ ಹೋಗಿ ಮಾತಾಡ್ಸು ಅಂತ. ನಾನು ಅವಳು ರೂಮ್ಗೆ ಹೋದ್ವಿ ಮಾತಾಡ್ಸಕ್ಕಪ್ಪ. ಆದರೆ ಅವಳ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಹುಡುಗಿ ತುಂಬ ಡಿಸ್ಟರ್ಬ್ಡ್ ಅನಿಸಿದ್ಲು ಮಗ. ಒಂದ್ ತಿಳ್ಕೊ ಪ್ರಶಾಂತ, ಪ್ರೀತಿಗೆ ಸ್ನೇಹಕ್ಕಿಂತ ಫೌಂಡೇಶನ್ ಬೇರೆ ಇಲ್ಲ. ತಿಳ್ಕೊ ಫಸ್ಟ್. ಲವ್ ಕಂಡಿದ್ದೀನಿ ಬಿಡೋ, ಹಂಗಂತ ಪ್ರಪಂಚದಲ್ಲಿ ಇರೋ ಬರೋ ಫ್ರೆಂಡ್ಸ್ ಎಲ್ಲ ಲವರ್ ಆಗಾರ. ನೀನು ಅಷ್ಟೇ ಕರೆಕ್ಟ್ ತಿಳ್ಕೊ ಮಗನೇ. ಪ್ಲೀಸ್. ಅವಳು ನಮ್ಮ ಅತ್ತೆ ಮಗಳು, ನನ್ನ ಬ್ಯಾಡ ಅನ್ನೋಕ್ ಚಾನ್ಸ್ ಇಲ್ಲ. ಏನೋ ಕಡಿಮೆ ಆಗಿದೆ ನನಗೆ, ಏನೋ ಕಡಿಮೆ ಆಗಿದೆ. ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿಸ್ಕೊ. ನಿನ್ ಮುಖ ಕನ್ನಡಿ ನೋಡ್ಕೊ. ಅವ್ಳಿಗೆ ಇಷ್ಟ ಆಗ ನಂತರ ಬುದ್ಧಿವಂತ ರೂಪವಂತ ಬಿಡಲೇ. ಲವ್ ಚಾಪರ್ ನನ್ನ ಮಗನೇ, ಕಂಡಿದ್ದೀನಿ ಸುಮ್ನಿರಲ್ಲ. ಪ್ರಪಂಚದಲ್ಲಿ ಖುಷಿಯಾಗಿರೋಕ್ ಬೇಕಾಗಿರೋದು ದುಡ್ಡು. ನಿನ್ ತರ ಪುಟ್ಕೋಸಿ ಅಂದ ಅಲ್ಲ ಮಗನೇ. ಇನ್ನೊಂದ್ ತಿಳ್ಕೊ ಅಷ್ಟೇನೆ, ಇನ್ನೊಂದ್ ತಿಳ್ಕೊ ಅಷ್ಟೇನೆ. ನಾವಿಬ್ರು ಒಂದಾಗ್ಬೇಕನ್ನೋದು ಬರೀ ನಮ್ಮ ಆಸೆ ಅಷ್ಟೇ ಅಲ್ಲ, ನಮ್ 2 ಮನೆಯವ್ರ ಆಸೆ ಕೂಡ ಅದೇನೇ ಇರೋದು. ತಿಳ್ಕೊ ಮಗನೇ, ಇವತ್ತು ತುಳ್ಕೊಂಡೆ ನೀನು. ಸರಿ, ಒಳ್ಳೇದಾಗ್ಲಿ ಅಂತ ಬೇಡ್ಕೊಬಾ. ಅಲ್ಲ, ನಾನು ಹಿಂಗೆ ಕೇಳ್ತೀನಿ, ನೀವಿಬ್ರು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಎಕ್ಸಾಕ್ಟ್ ಆಗಿ ಏನು ನಡೀತಿದೆ? ರಾಮಾಯಣದಲ್ಲಿ ಶ್ರೀಕೃಷ್ಣ ಬರ್ತಾನ ಅಂತ ಕೇಳ್ತಾ ಇದ್ದ, ನಾನಿಲ್ಲ ನವೀನ್ ಕೃಷ್ಣ ಬರ್ತಾನ ಅಂತ ಹೇಳ್ತಿದ್ದೆ. ಫೈನಲಿ ತಾವ್ ಹಳ್ಳಾಗ್ ಬೀಳದ್ ಕನ್ಫರ್ಮ್ ಆಯ್ತು. ನನ್ನ ಜೊತೆ ನೀನು ಬೀಳ್ತಿದ್ದಿಲ್ಲ ಮಾಮ್, ಅದೇ ಖುಷಿ. ಹಲೋ ಎಕ್ಸ್ಕ್ಯೂಸ್ ಮೀ, ನಾನೇ ನಿಂತರ ಯಾರೋ ತೋಡಿದ ಹಳ್ಳಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೀಳ್ತಿಲ್ಲ ಗುರು. ನೀನೇ ತೋಡ್ಕೊಂತಿದ್ಯಾ ಮಾಮ್, ಸೆಲ್ಫಿ ಸಮಾನ ಅಷ್ಟೇ. ಅಟ್ಲೀಸ್ಟ್ ನನ್ನ ಗರ್ಲ್ ಫ್ರೆಂಡ್ ಜೊತೆ ನಾನು ಆರಾಮಾಗಿರ್ತೀನಿ. ಆದ್ರೆ ನೀನು ಅವಳು ನಿಂಗೆ ಇಷ್ಟ ಪಡ್ತಾಳೋ ಇಲ್ವೋ ಅನ್ನೋ ಡೌಟಲ್ಲೇ ಇರಬೇಕಾಗತ್ತೆ. ಇನ್ನೂ ಡೌಟಲ್ಲೇ ಇದೆ ಮಗ. ಹೌದಾ? ಸೀರಿಯಸ್ಲಿ? ಹ್ಞೂ ಮಚ್ಚ, ನಾನು ಸುಮಾರು ಸತಿ ಅವಳನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವಳ ಕಡೆಯಿಂದ ಏನೂ ರಿಪ್ಲೈ ಇಲ್ಲ. ಓ, ಏಯ್ ಬಾರ್ಲ ಒಂದು ನಿಮಿಷ, ಬಾರ್ಲ ಏನೋ ಮಾತಾಡ್ಬೇಕ್ಲಿ. ಏನು ಗುರು ಇದು ಟ್ವಿಸ್ಟು?
ನೀನು ನೋಡಿದ್ರೆ ಅವಳಂದ್ರೆ ಇಷ್ಟ ಅದು ಇದು ಅಂತ್ಯ, ಇಲ್ಲಿ ನೋಡಿದ್ರೆ ಇಬ್ರು ಬಾವ ಬಾಮೈದ ಸೇರ್ಕೊಂಡು. ಏಯ್ ನಿಜ ಹೇಳು, ಏನು ನಿನ್ನ ಕತೆ? ಬೇರೆ ಏನಾದರೂ ಸ್ಕೆಚ್ ಆಗ್ತಾ ಇದೆಯೇನು? ಹೇ ಏನಿಲ್ಲ ಅಣ್ಣ, ಒಂದು ಸಣ್ಣ ಪ್ರಾಬ್ಲಮ್, ಆ ಥರ ಏನಿಲ್ಲ. ಅರೆ ಅದ್ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ? ನಾನು ನಿಮ್ಮ ತಂಗಿನ ಎಷ್ಟು ಪ್ರೀತಿಸ್ತೀನಿ ಅಂತ ನಿಮಗೆ ಗೊತ್ತು ತಾನೆ. ಒಂದು ಸಣ್ಣ ಪ್ರಾಬ್ಲಮ್, ನಾನು ಸಾಲ್ವ್ ಮಾಡ್ಕೊತೀನಿ ಬಿಡಿ. ಮಚ್ಚ ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂದರೆ ವಾಲ್ಗ ಗೀಲ್ಗ ಊದಿಸ್ಬಿಡ್ತಾವ್ರು ನೋಡ್ಕೋ. ಲೋ ಗುಬ್ಬಾಳ್ ನನ್ನ ಮಗನೇ, ಒಂದೇ ಮನೆ ಅಂದಮೇಲೆ 1000 ಇರುತ್ತಪ್ಪ. ಅವಳ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ತಪ್ಪು ಮಚ್ಚ. ನೀನು ಹಿಂಗೆ ಯೋಚನೆ ಮಾಡ್ತಿರೋ, ಅವ್ರ ರಿಸೆಪ್ಷನ್ಗೆ ನೀನು ಹೋಗ್ತೀಯಾ, ಲೈನಲ್ಲಿ ನಿಂತಿರ್ತೀಯಾ ಹೂ ಕೊಡೋಕ್ಕೆ. ಇಟ್ಸ್ ಅಪ್ ಟು ಯು ಬ್ರೋ. ಮೊನ್ನೆ ಯಾರೋ ಹುಡುಗ ಬಂದಿದ್ದ, ನಮ್ಮ ಅಪ್ಪನ ಕಡೆ ಪರಿಚಯ ಇದ್ದವ್ರು ಅಂದರು. ಬೇರೆ ಯಾರ್ಯಾರೋ ಬಂದು ಮಾತುಕತೆ ಆಡೋಕ್ಕಿಂತ ಮುಂಚೆ ನಿನ್ನ ಕತೆಯನ್ನು ಮುಂದುವರಿಸು. ಎಕ್ಸ್ಕ್ಯೂಸ್ ಮೀ. ಹಾಯ್ ಹೇಳಿ. ತುಂಬ ದಿವಸದಿಂದ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂತಿದ್ದೆ. ಅಯ್ಯೋ ಅವ್ನು ನಾನಲ್ಲ, ಅವನು ನಮ್ಮ ಸಂಕಲ್ಪ. ಯಾಕೆ ಗೊತ್ತಿಲ್ವಾ ನಿಮಗೆ? ಯಾರು ಗೊತ್ತಾಗ್ತಿಲ್ವಲ್ಲ. ಅದೇ ನಮ್ಮ ಎದುರುಗಡೆ ಬಿಲ್ಡಿಂಗ್ ಎಲ್ಲ ಕೆಲಸ ಮಾಡ್ತಾನಲ್ಲ, ಯಾಕೆ ನೋಡಿಲ್ವಾ? ಸಾರಿ ಹೇಳಿ. ನಮ್ಮ ಎದುರುಗಡೆ ಬಿಲ್ಡಿಂಗ್ ಎಲ್ಲ ಕೆಲಸ ಮಾಡ್ತಾನಲ್ಲ, ನೋಡಿಲ್ವಾ? ಸಾರಿ ನಾನು ಅಷ್ಟು ಗಮನಿಸಿಲ್ಲ. ಏನು ಹೇಳಿ ವಿಷಯ? ಅದು ಅವನೇನೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನನ್ನ ಜೊತೆ? ಹೌದು. ಯಾವಾಗ ಸಿಗ್ತೀರಾ? ನನ್ನ ಜೊತೆ ಏನು ಮಾತಾಡ್ಬೇಕಂತೆ? ನನಗೂ ಗೊತ್ತಿಲ್ಲ ಇವ್ರೆ, ಅವನೇ ಹೇಳ್ತಾನಂತೆ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬೇಜಾರೇನಿಲ್ಲ, ಯಾರು ಅಂತ ಗೊತ್ತಾಗ್ತಿಲ್ಲ. ಸರಿ ಬಿಡಿ, ಕೆಲಸದ ಸಮಯದಲ್ಲಿ ಬೇಡ, ಡ್ಯೂಟಿ ಮುಗಿದ ಮೇಲೆ. ಓಕೆ ಥ್ಯಾಂಕ್ ಯು, ಅವನಿಗೆ ಹೇಳ್ತೀನಿ. ಹಲೋ ಎಕ್ಸ್ಕ್ಯೂಸ್ ಮೀ, ನೀವೇನಾಗಬೇಕು ಅವ್ರಿಗೆ? ಅಯ್ಯೋ ನಾನು ಅವ್ನು ಒಳ್ಳೆ ಫ್ರೆಂಡು. ನಾನು ಅವ್ನು ಒಳ್ಳೆ ಫ್ರೆಂಡು. ನನಗೆ ಗೊತ್ತು ನೀನು ನನ್ನ ಫೋನ್ ನೋಡ್ತಾ ಇದೆಯಾ ಅಂತ, ನನಗೆ ಗೊತ್ತು ನೀನು ಅಲ್ಲೇ ಇದೆಯಾ ಅಂತ. ಪ್ಲೀಸ್ ರಿಸೀವ್ ಮಾಡು, ನಾನು ನಿನಗೆ ಅಷ್ಟೊಂದು ಬೇಡ ಆಗೋದ್ನಾ? ಮುಂಚೆ ನಾನು ಕಾಲ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ,
ಈಗ ನಾನು ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲ. ಹಲೋ, ಮಗ, ಈ ಮದುವೆ ಅನ್ನೋದು ಒಂಥರ ಸಂಭ್ರಮ ಇದ್ದಂಗಲ್ವಾ? ಪ್ರತಿ ಲವ್ ಮ್ಯಾರೇಜ್ ಹಿಂದೆ ಹೇಳ್ಕೊಳ್ಳೋ ಅಂತ ಒಂದು ದೊಡ್ಡ ಕತೆ ಇದ್ರೆ, ಪ್ರತಿ ಅರೇಂಜ್ ಮ್ಯಾರೇಜ್ ಹಿಂದೆ ಒಂದು ಚಿಕ್ಕ ಕಾಂಪ್ರಮೈಸು, ಒಂದು ಪುಟ್ಟ ಖುಷಿ, ಆವಾಗ ನೆನಪಾಗೋ ಹಳೆ ಲವ್ ಸ್ಟೋರಿ, ಜೊತೆಗೆ ಹೇಳ್ಕೊಳಕ್ ಆಗ್ದಿರೋ ಅಂತ ಒಂದು ದೊಡ್ಡ ಸ್ಯಾಕ್ರಿಫೈಸ್ ಅಂತೂ ಇದ್ದೇ ಇರುತ್ತೆ. ಏನಪ್ಪ ಕವಿಗಿವಿ ಆಗ್ಬಿಟ್ಟಿದ್ಯಾ? ಅದು ಸರಿ, ಅವಳ ಹೆಸರೇನಂದೆ? ಬ್ರೋ, ನೀನು ಆವಾಗ್ಲಿಂದ ಮಾತಾಡ್ತಾ ಇರೋದು ಪ್ರೇರಣಾ ಬಗ್ಗೆನಾ ಅಥವಾ ಅನ್ವಿತಾ ಬಗ್ಗೆ ಬೇಗ ಬಂದು ಮಾತಾಡಿ ಅಂತ ನಿಮ್ಮ ಅಪ್ಪ ಅಮ್ಮನ ಕೇಳು, ಸರಿನಾ? ಸರಿ ಆಯ್ತು. ಇವರೇ ಒಂದು ನಿಮಿಷ. ಅನ್ವಿತಾ, ಏನಾಯ್ತು ಅನ್ವಿತಾ? ಎಲ್ಲ ಪ್ರಾಬ್ಲಮ್ಸ್ ನಿಮ್ಮ ತಲೆ ಮೇಲೆ ಬಂದಿರುವಾಗ ಆಡ್ತಿದ್ಯಲ್ಲ, ಏನಾಯ್ತು ಅನ್ವಿತಾ? ಐ ಆಮ್ ದೇರ್ ಫಾರ್ ಯು. ಯಾವಾಗ ನೋಡಿ ಫೋನ್ ಬಿಸಿ ಏನು ಮಾಡ್ತಾ ಟೈಮ್ ಕರೆಕ್ಟಾಗಿ ಮನೆಗೆ ಬರೋದು, ಊಟ ಮಾಡೋದು, ಮುಂದೆ ಆದ ಲೋಕ ಏನು ನಿನ್ನ ಕತೆ? ನನಗೂ ಅರ್ಥ ಆಗುತ್ತೆ. ಅನ್ವಿತಾ, ಏನಾಯ್ತು? ಮಾತಾಡೋದು ಸ್ವಲ್ಪ ಕಷ್ಟ, ಬಟ್ ಇಟ್ಸ್ ಓಕೆ. ನಾನು ವೇಟ್ ಮಾಡ್ತೀನಿ. ಏನಾಯ್ತು ಅನ್ವಿತಾ? ನಿಮ್ಮ ಹತ್ರ ಜಲ್ದಿ ತಿಳಿಸಿ. ಅಲ್ಲಿ ಮಣ್ಣ ಅದೊಂದು ಬಂದು ನಿಮ್ಗೆ ಎಷ್ಟು ಸಲ ಹೇಳೋದು? ನಂತರ ಕಾಯ್ತಾ ಇರ್ತೀನಿ. ನಿನಗೂ ಮೆಚುರಿಟಿ ಬಂದಿದೆ, ಅರ್ಥ ಆಗುತ್ತೆ ಎಲ್ಲಾನು. ಪದೇ ಹೇಳ್ತಾ ಇದ್ದೀನಿ, ಚೆನ್ನಾಗಿರಲ್ಲ ಇದು. ಐ ಲವ್ ಯು ಅನ್ವಿ. ಐ ಆಮ್ ಸಾರಿ ತನ್ವಿ, ಇದು ವರ್ಕ್ ಆಗಲ್ಲ. ನಮ್ಮಪ್ಪ ಅಮ್ಮ ಒಪ್ಪಲ್ಲ. ಅವ್ರನ್ನ ಫೇಸ್ ಮಾಡೋ ಅಷ್ಟು ಧೈರ್ಯನೂ ನನಗಿಲ್ಲ. ಐ ಆಮ್ ಸಾರಿ. ನಿನಗೆ ನನ್ನ ಪ್ರೀತಿನೇ ಬೇಡ ಅಂದ್ರೆ ಲೈಫಲ್ಲಿ ಮತ್ತೆ ಇನ್ನೇನು ಬೇಕು ನಿನಗೆ? ಅನ್ವಿತಾ, ಅನ್ವಿತಾ, ಅನ್ವಿತಾ! ಏನು ಬೇಕಮ್ಮ ನಿಮಗೆ? ಒಂದು ಸ್ಟ್ರಾಂಗ್ ಕಾಫಿ.